ಸಿಂಪಲ್ ಆಗಿ ಮತ್ತೆ ತುಂಬಾನೇ ಗರಿ ಗರಿಯಾದ ಮದ್ದೂರ್ ವಡೆನ ಮನೆಯಲ್ಲಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಂಜೆ ಕಾಫಿ ಟೀ ಜೊತೆಲಿ ಒಂದೊಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಇದನ್ನು ನೀವು ಚಟ್ನಿ ಜೊತೆಲೂ ಕೂಡ ತಿನ್ಬೋದು. ಈ ಮದ್ದೂರ್ ವಡೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಗರಿ ಗರಿಯಾದ ಮದ್ದೂರ್ ವಡೆನ ಹೇಗ್ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಬಿಗ್ ಸೈಜ್ ಆನಿಯನ್ ನ ತಗೊಂಡಿದ್ದೀನಿ. ಆನಿಯನ್ ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಾದ್ಮೇಲೆ ಹೀಗೆ ಮಧ್ಯಕ್ಕೆ ಒಂದು ಕಟ್ ಅನ್ನ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿರೋ ಆನಿಯನ್ ನ ಒಂದು ಬೌಲಿಗೆ ಹಾಕೊಳ್ಬೇಕು. ನಾನಿಲ್ಲಿ 2 ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಂಡಿದ್ದೀನಿ. 8 ರಿಂದ 10 ಕರಿಬೇವಿನ ಎಲೆಗಳನ್ನ ಕಟ್ ಮಾಡಿ ಹಾಕೊಳ್ಬೇಕು. 1 ಇಂಚ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನ ಹಾಕಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕು. ಹಿಟ್ಟು ಸೇರಿಸೋ ಮೊದಲು ಆನಿಯನ್ ನ ಹೀಗೆ ಕಲಿಸ್ಕೊಂಡ್ರೆ ಆನಿಯನ್ ನಲ್ಲಿ ನೀರ್ ಬಿಡತ್ತೆ. ಸೊ ಹಾಗಾಗಿ ಮೊದ್ಲೇ ನಾವು ಹಿಟ್ಟನ್ನ ಹಾಕ್ಬಾರ್ದು. ಮೊದಲು ಈರುಳ್ಳಿನ ಈ ರೀತಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ಸೂಜಿ ರವೆ, ನಾವೇನು ಉಪ್ಪಿಟ್ಟನ್ನು ಮಾಡ್ತೀವಲ್ಲ ಆ ಸೂಜಿ ರವೆನ ಹಾಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೇನೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. 10 ರಿಂದ 12 ಗೋಡಂಬಿನ ಕಟ್ ಮಾಡಿ ಹಾಕೊಳ್ಬೇಕು. ಇದು ಆಪ್ಷನಲ್, ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಗೋಡಂಬಿ ಹಾಕೊಂಡ್ರೆ ವಡೆ ತಿನ್ನುವಾಗ ಆಗಾಗ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ ಬಾಯಿಗೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ 10 ರಿಂದ 12 ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಬೇಳೆನ ಬಿಡಿಸ್ಬಿಟ್ಟು ಹಾಕೊಳ್ಬೇಕು. ಇದನ್ನೆಲ್ಲ ಹಾಕಿ ನೀರನ್ನ ಸೇರಿಸ್ದೇನೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪನೇ ನೀರನ್ನ ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಆನಿಯನ್ ನಲ್ಲಿ ನೀರ್ ಬಿಟ್ಟಿರತ್ತಲ್ಲ, ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೊಳ್ಬೇಡಿ. ಹಿಟ್ಟು ತೆಳು ಅಥವಾ ಸಾಫ್ಟ್ ಆಗ್ಬಾರ್ದು. ಮೊದ್ಲೇ ನೀರ್ ಜಾಸ್ತಿ ಹಾಕೊಂಡ್ರೆ, ಸಾಫ್ಟ್ ಮಾಡ್ಕೊಂಡ್ರೆ ವಡೆ ತಟ್ಕೊಳ್ಳುವಾಗ ಹಿಟ್ಟು ತುಂಬಾ ತೆಳು ಆಗ್ಬಿಡತ್ತೆ. ಸೊ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರ್ಲಿ. ಈಗ ವಡೆ ತಟ್ಕೊಳ್ಳೋಣ. ಬಟರ್ ಪೇಪರ್ ಅಥವಾ ಆಯಿಲ್ ಕವರ್ ಏನಿರುತ್ತಲ್ಲ ಅದನ್ನ ತಗೊಂಡು ಸ್ವಲ್ಪ ಆಯಿಲ್ ಹಚ್ಕೊಂಡು ಹಿಟ್ಟನ್ನ ಉಂಡೆ ಕಟ್ಟಿ ರೌಂಡ್ ಶೇಪ್ ಬರೋ ಹಾಗೆ ತಟ್ಕೊಳ್ಬೇಕು. ತುಂಬಾ ದಪ್ಪ ಆಗ್ಬಾರ್ದು, ಮೀಡಿಯಂ ಸೈಜ್ ಅಲ್ಲಿ ವಡೆನ ತಟ್ಕೊಳ್ಳಿ. ನೋಡಿ, ಇಷ್ಟು ತೆಳು ಇದ್ರೆ ಸಾಕು. ಹೀಗೆ ಎಲ್ಲಾ ವಡೆಗಳನ್ನ ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಒಂದ್ ಪಾತ್ರೆಯಲ್ಲಿ ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ವಡೆನ ಬಿಟ್ಕೊಳ್ಬೇಕು. ವಡೆ ಆಯಿಲ್ ಇಂದ ಮೇಲೆ ಬಂದ್ಮೇಲೆ ತಿರುಗಿಸಿ ಹಾಕೊಳ್ಬೇಕು. ವಡೆನ ಆಯಿಲ್ ಅಲ್ಲಿ ಬಿಟ್ಮೇಲೆ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನೀವು ಇದನ್ನ ಬೇಯಿಸ್ಕೊಳ್ಬೇಕು. ವಡೆ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು. ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ವಡೆ ಮೇಲೆ ಮಾತ್ರ ಗೋಲ್ಡನ್ ಬ್ರೌನ್ ಕಲರ್ ಆಗತ್ತೆ, ಒಳಗಡೆ ಬೇಯಲ್ಲ. ಹಾಗೇನೆ ಗರಿ ಗರಿಯಾಗಿ ಕೂಡ ಬರಲ್ಲ. ಹಾಗಾಗಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಗರಿ ಗರಿಯಾದ ಮದ್ದೂರ್ ವಡೆ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.